ಚುನಾವಣೆಯಲ್ಲಿ ಹರಿಯುತ್ತಾ ಹಣದ ಹೊಳೆ. ಸುಟ್ಕೇಸಲ್ಲ, ಗೋಣಿ ಚೀಲದಲ್ಲಿ ಹಣ ತರ್ತಾರೆ. ಬಾಗಲಕೋಟೆಯಲ್ಲಿ ಪಿವೈ ವಿಜಯೇಂದ್ರ ಬಾಂಬ್ ಹಾಕಿದ್ರು. ಉಪಚುನಾವಣೆಯಲ್ಲಿ ಹಣದ ಹೊಳೆ ಹರಿಯುತ್ತೆ. ಸುಟ್ಕೇಸಲ್ಲ, ಗೋಣಿ ಚೀಲದಲ್ಲಿ ಹಣ ತರ್ತಾರೆ. ಬಾಗಲಕೋಟೆಯಲ್ಲಿ ಪಿವೈ ವಿಜಯೇಂದ್ರ ಬಾಂಬ್ ಹಾಕಿದ್ರು. ಸಿಎಂ ಸೇರಿ ಸಂಪುಟದ ಸದಸ್ಯರೆಲ್ಲ ಠಿಕಾಣಿ ಹೂಡ್ತಾರೆ. ಬಡವರ, ದಲಿತರು, ಯುವಕರ ವಿರೋಧಿ ಸರ್ಕಾರ, ನಾಲಾಯಕ್ ಸರ್ಕಾರದ ವಿರುದ್ಧ ಜನ ಬೇಸತ್ತಿದ್ದಾರೆ. ಆಡಳಿತ ಪಕ್ಷ ಏನೇ ಹರಸಾಹಸ ಮಾಡಿದ್ರು ನಮಗೆ ಗೆಲುವು. ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ನಾವೇ ಗೆಲ್ತೇವೆ. ಈ ಹಿಂದೆ ಶಿರಾ, ಕೆಆರ್ ಪೇಟೆಯಲ್ಲಿ ಕಾಂಗ್ರೆಸ್ ಕುತಂತ್ರ ಮಾಡಿತು. ಯಾವುದೇ ಕ್ಷಣ ಕಾರ್ಯಕರ್ತರು ಮೈ ಮರೆಯಬಾರದು. ಯಡಿಯೂರಪ್ಪನವರ ಆಶೀರ್ವಾದ ಪಡೆದು ಬಂದಿದ್ದೇನೆ. ಕ್ಷೇತ್ರದಲ್ಲಿ ಇದ್ದಂತಹ ಸಣ್ಣ ಪುಟ್ಟ ಗೊಂದಲ ಬಗೆಹರಿಸುತ್ತೇವೆ. ವೀರಣ್ಣ ಚರಂತಿಮಠ್ ಗೆಲುವಿಗೆ ಹೋರಾಟ ಮಾಡುತ್ತೇವೆ. ಬಾಗಲಕೋಟೆಯ ಉಪಚುನಾವಣೆಯ ಕಾವು ಈ ರೀತಿಯಾಗಿರುವಂತದ್ದು. ಇನ್ನು ಚುನಾವಣೆಯ ಸಂದರ್ಭದಲ್ಲಿ ಹಣವನ್ನ ಹರಿಸ್ತಾರೆ ಹೊಳೆಯ ತರ. ಸುಟ್ಕೇಸಲ್ಲ, ಗೋಣಿ ಚೀಲದಲ್ಲಿ ಹಣ ತರ್ತಾರೆ. ಬಾಗಲಕೋಟೆಯಲ್ಲಿ ಪಿವೈ ವಿಜಯೇಂದ್ರ ಮಾತನಾಡಿದ್ರು. ಸಿಎಂ ಸೇರಿ ಸಂಪುಟದ ಎಲ್ಲ ಸದಸ್ಯರು ಠಿಕಾಣಿ ಹೂಡ್ತಾರೆ. ಇದು ಬಡವರ, ದಲಿತರ, ಯುವಕರ ವಿರೋಧಿ ಸರ್ಕಾರ, ನಾಲಾಯಕ್ ಸರ್ಕಾರದ ವಿರುದ್ಧ ಜನ ಬೇಸತ್ತಿದ್ದಾರೆ. ಪಕ್ಷ, ಆಡಳಿತ ಏನೇ ಹರಸಾಹಸ ಮಾಡಿದ್ರು ನಮಗೇ ಗೆಲುವು ಸಿಗತ್ತೆ. ಬಾಗಲಕೋಟೆ ಇರ್ಬೋದು, ದಾವಣಗೆರೆ ಇರ್ಬೋದು, ಇಲ್ಲಿ ನಾವೇ ಗೆಲ್ತೀವಿ ಅಂತ ವಿಜಯೇಂದ್ರ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಈ ಹಿಂದೆ ಶಿರಾ ಮತ್ತು ಕೆಆರ್ ಪೇಟೆಯಲ್ಲಿ ಕಾಂಗ್ರೆಸ್ ಕುತಂತ್ರ ಮಾಡಿತು. ಹಾಗಾಗಿ ಕಾರ್ಯಕರ್ತರು ಯಾವುದೇ ಕ್ಷಣದಲ್ಲೂ ಕೂಡ ಮೈ ಮರಿಬಾರದು. ಸುಟ್ಕೇಸ್ನಲ್ಲ, ಗೋಣಿ ಚೀಲದಲ್ಲಿ ಹಣ ತರ್ತಾರೆ. ಕಾರ್ಯಕರ್ತರು ಮೈ ಮರಿಬಾರದು. ಯಡಿಯೂರಪ್ಪನವರ ಆಶೀರ್ವಾದವನ್ನ ಪಡೆದು ಬಂದಿದ್ದೇನೆ. ಕ್ಷೇತ್ರದಲ್ಲಿ ಇದ್ದಂತಹ ಸಣ್ಣ ಪುಟ್ಟ ಗೊಂದಲವನ್ನ ಬಗೆಹರಿಸ್ತೇನೆ. ವೀರಣ್ಣ ಚರಂತಿಮಠ್ ಗೆಲುವಿಗೆ ನಾವು ಹೋರಾಟ ಮಾಡ್ತೇವೆ ಅಂದ್ರು ಪಿವೈ ವಿಜಯೇಂದ್ರ. ನನಗೆ ಗೊತ್ತಿದೆ, ಹಿಂದೆ ಕೆಆರ್ ಪೇಟೆ ಉಪಚುನಾವಣೆಯಲ್ಲಿ, ಶಿರಾ ಉಪಚುನಾವಣೆಯಲ್ಲಿ ಯಾವ ರೀತಿ ಕಾಂಗ್ರೆಸ್ ಅವರು ಜಂಡಾ ಹೂಡಿದ್ರು, ಯಾವ ರೀತಿ ತಂತ್ರ ಕುತಂತ್ರಗಳನ್ನ ಮಾಡಿದ್ದಾರೆ, ಎಲ್ಲವನ್ನೂ ಕೂಡ ನಾನು ಕೂಡ ಹತ್ತಿರದಿಂದ ಬಲ್ಲವನಾಗಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಆದಿಯಾಗಿ ಸಚಿವ ಸಂಪುಟದ ಸದಸ್ಯರು ಬಾಗಲಕೋಟೆನಲ್ಲೇ ಬಂದು ಜಂಡಾ ಊರ್ತಾರೆ. ಅದು ಕೂಡ ನನಗೆ ಗೊತ್ತಿದೆ. ದಾವಣಗೆರೆಯಲ್ಲೂ ಕೂಡ ಸಚಿವ ಸಂಪುಟದ ಸದಸ್ಯರೆಲ್ಲರೂ ಸಹ ಸೂಟ್ಕೇಸ್ನಲ್ಲ, ಗೋಣಿ ಚೀಲದಲ್ಲಿ ಹಣವನ್ನ ತೆಗೆದುಕೊಂಡು ಬಂದು ಕೂತ್ಕೊಳ್ತಾರೆ. ಅದು ಕೂಡ ನನಗೆ ಖಾತ್ರಿ ಇದೆ. ಆದ್ರೆ ಇದೆಲ್ಲದರ ನಡುವೆ ಇಡೀ ರಾಜ್ಯದಲ್ಲಿ ಈ ಭ್ರಷ್ಟ, ಜನ ವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ, ದಲಿತರ ವಿರೋಧಿ ಮತ್ತು ಯುವಜನತೆ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತೇನು ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದೆ. ಈ ನಾಲಾಯಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ಬೇಸತ್ತಿದ್ದಾರೆ, ರಾಜ್ಯದ ಜನ ಬೇಸತ್ತಿದ್ದಾರೆ. ನನಗೆ ಗೊತ್ತಿದೆ, ಹಿಂದೆ ಕೆಆರ್ ಪೇಟೆ ಉಪಚುನಾವಣೆಯಲ್ಲಿ, ಶಿರಾ ಉಪಚುನಾವಣೆಯಲ್ಲಿ ಹಿಂದೆ ಶಿರಾ ಮತ್ತು ಕೆಆರ್ ಪೇಟೆಯ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಕುತಂತ್ರವನ್ನ ಮಾಡಿತು. ಯಾವುದೇ ಕ್ಷಣದಲ್ಲಿಯೂ ಕೂಡ ಕಾರ್ಯಕರ್ತರು ಮೈ ಮರಿಬಾರದು. ಗೋಣಿ ಚೀಲದಲ್ಲಿ ಹಣ ತರ್ತಾರೆ. ಕಾರ್ಯಕರ್ತರು ಮೈ ಮರಿಬಾರದು. ಯಡಿಯೂರಪ್ಪನವರ ಆಶೀರ್ವಾದವನ್ನ ಪಡೆದು ಬಂದಿದ್ದೇನೆ. ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಗೊಂದಲ ಇದ್ರೆ ಬಗೆಹರಿಸ್ತೇವೆ. ಗೆಲುವಿಗಾಗಿ ಹೋರಾಟ ಮಾಡ್ತೇವೆ ಅಂದ್ರು ಪಿವೈ ವಿಜಯೇಂದ್ರ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.